ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಮನೆಯಲ್ಲಿ 6 ಜನ ನಾಮಿನೇಟ್ ಆಗಿದೆ. ಎಲ್ಲರಿಗೂ ಗೊತ್ತಿರೋ ವಿಷಯನೇ. ವರ್ತೂರು, ತುಕಾಲಿ, ಪ್ರತಾಪ್, ನಮ್ರತಾ, ತನಿಷಾ, ಕಾರ್ತಿಕ್ ಇವರಲ್ಲಿ ತುಂಬಾ ಕ್ರೂಷಿಯಲ್ ಈ ವಾರ ವೋಟಿಂಗ್ ರಿಸಲ್ಟ್ ಯಾವ ರೀತಿ ಇದೆ. ಗುರುವಾರ ಬೆಳಿಗ್ಗೆ ನೋಡಿದಾಗ ವೋಟಿಂಗ್ ರಿಸಲ್ಟ್ ಈ ರೀತಿ ಇದೆ. ಮತ್ತೆ ಸೆಲೆಬ್ರಿಟೀಸ್ ಅನ್ಕೊಂಡಿರುವ ವಿನಯ್ ಆಗ್ಲಿ, ಕಾರ್ತಿಕ್ ಆಗ್ಲಿ, ತನಿಷಾ ಆಗ್ಲಿ, ನಮ್ರತಾ ಅವರಾಗ್ಲಿ ಯಾವ ಸ್ಥಾನದಲ್ಲಿ ಇದ್ದಾರೆ. ಮತ್ತೆ ಹಳ್ಳಿ ಕಾರಣ ಕಲ್ಸ್ಕೊಂಡುವ ವರ್ತೂರ್ ಸಂತೋಷ್ ಅವರು ಯಾವ ಸ್ಥಾನದಲ್ಲಿ ಇದೆ ಅಂತೆಲ್ಲ ಮಾತಾಡೋಣ. ಚಾನಲ್ ಯಾರನ್ನು ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಮೊದಲನೇದಾಗಿ ವೋಟಿಂಗ್ ಪರ್ಸೆಂಟೇಜ್ ಆಗಲಿ ಯಾವುದೇ ಒಂದು ತಗೊಂಡಾಗ ಕಾರ್ತಿಕ್ ಅವರೇ ಟಾಪ್ ಅಲ್ಲಿ ಇದಾರೆ ಅಂತ ಎಲ್ಲಾದ್ರೂ ಹೇಳ್ಬೋದು, ಹೇಗಾದ್ರೂ ಹೇಳ್ಬೋದು. ಏನಕ್ಕಂದ್ರೆ ಅವರಿಗೆ ತುಂಬಾ ವ್ಯಕ್ತಿತ್ವ ನೋಡಿ, ಇಲ್ಲ ಏನೋ ಒಂದು ನೋಡಿ ವೋಟ್ ಹಾಕ್ತಾ ಇದಾರೆ ಅಂತ ಹೇಳ್ಬೋದು. ಬಟ್ ವರ್ತೂರ್ ಅವರು, ಕಾರ್ತಿಕ್ ಅವರು ತುಂಬಾ ಈಕ್ವಲ್ ಆಗಿ ಹೋಗ್ತಾ ಇದಾರೆ ವೋಟ್ಸ್ ಅಲ್ಲಿ. ತುಂಬಾ ಪ್ರತಾಪ್ ಫ್ಯಾನ್ಸ್ ಕೂಡ ವೋಟ್ ಮಾಡ್ತಾ ಇದಾರೆ ಅಂತ ನ್ಯೂಸ್ ಬರ್ತಾ ಇದೆ. ಹಳ್ಳಿ ಕಾರ್ಗೆ ಖಂಡಿತವಾಗ್ಲೂ ಪ್ರತಾಪ್ ಫ್ಯಾನ್ಸ್ ವೋಟ್ ಮಾಡಿದ್ರೆ ಹಳ್ಳಿ ಕಾರ್ ಮೊದಲೇ ಸ್ಥಾನಕ್ಕೆ ಬರೋದು ಗ್ಯಾರಂಟಿ. ಇನ್ನ ಮೊದಲೇ ಸ್ಥಾನದಲ್ಲಿ ಇರೋದು ಖಂಡಿತವಾಗಿ ಹೇಳ್ಬೋದು ಕಾರ್ತಿಕ್ ಅವರಂತ. ಇನ್ನ 2ನೇ ಸ್ಥಾನಕ್ಕೆ ಮಾತ್ರ ಯಾರಿಗೂ ಬಿಟ್ಕೊಡೋ ಚಾನ್ಸ್ ಇಲ್ಲ ಅಂತಾರೆ ಹಳ್ಳಿ ಕಾರ್ ಒಡೆ ವರ್ತೂರ್ ಸಂತೋಷ್ ಅವರು. 2ನೇ ಸ್ಥಾನದಲ್ಲಿ ವರ್ತೂರ್ ಸಂತೋಷ್ ಅವರು ಇದ್ದಾರೆ. 21% ವೋಟ್ ತಗೊಂಡು ಅವರು 2ನೇ ಸ್ಥಾನದಲ್ಲಿ ಇದ್ದಾರೆ. ಇನ್ನ ಮೂರನೇ ಸ್ಥಾನದಲ್ಲಿ ಮಾತ್ರ ವಿನಯ್ ಅವರು ಇದ್ದಾರೆ. ಇನ್ನ 4ನೇ ಸ್ಥಾನದಲ್ಲಿ ತನಿಷಾ ಅವರು ಇದ್ದಾರೆ. 5ನೇ ಸ್ಥಾನದಲ್ಲಿ ಬಂದ್ಬಿಟ್ಟು ತುಕಾಲಿ ಅವರು ಇದ್ದಾರೆ. 6ನೇ ಸ್ಥಾನದಲ್ಲಿ ಬಂದ್ಬಿಟ್ಟು ನಮ್ರತಾ ಇದ್ದಾರೆ. ಇಲ್ಲಿ ಟಾಪ್ ಬಾಟಮ್ ಅಂತ ತಗೊಂಡಾಗ ಟಾಪ್ ಅಲ್ಲಿ ಕಾರ್ತಿಕ್ ಇದ್ದಾರೆ, ಬಾಟಮ್ ಅಲ್ಲಿ ನಮ್ರತಾ ಇದ್ದಾರೆ. ಲವ್ ಜೋಡಿ ಬಂದ್ಬಿಟ್ಟು ಒಬ್ರು ಮೇಲೆ ಒಬ್ರು ಕೆಳಗಾಗಿದ್ದಾರೆ ಅಂತ ಹೇಳ್ಬೋದು. ಮತ್ತೆ ಇವ್ರ ಬಗ್ಗೆ ನಿಮ್ಗೆ ಹೇಗ ಅನ್ಸ್ತಂತ ಕಮೆಂಟ್ ಮಾಡಿ. ಮತ್ತು ವರ್ತೂರ್ ಅವರು 2ನೇ ಸ್ಥಾನಕ್ಕೆ ವೋಟ್ ತಗೊಂಡಿದ್ದಾರೆ, ಮೊದಲನೇ ಸ್ಥಾನಕ್ಕೆ ಬಂದೇ ಬರ್ತಾರೆ ಅಂತ ಕೆಲವರ ಅಭಿಪ್ರಾಯ. ಮತ್ತೆ ವರ್ತೂರ್ ಅವರ ಈ ವಾರದ ಆಟ ತುಂಬಾ ಚೆನ್ನಾಗಿದೆ, ಅದರಲ್ಲೂ ಟಾಸ್ ಗೆದ್ದಿದ್ದಾರೆ. ಖಂಡಿತವಾಗ್ಲೂ ಮೊದಲನೇ ಸ್ಥಾನಕ್ಕೆ ಬಂದ್ರು ಬರ್ಬೋದು. ವೋಟಿಂಗ್ ಲಿಸ್ಟ್ ಈ ರೀತಿ ಇದೆ. ಮತ್ತೆ ಗುರುವಾರ ಬೆಳಿಗ್ಗೆ ನೋಡಿದಾಗ ಹೀಗಿತ್ತು. ಮತ್ತೆ ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಯಾರು, ನೀವ್ ಯಾರು ವೋಟ್ ಮಾಡಿದ್ರಿ, ವರ್ತೂರ್ ಅವರು ಮೊದಲನೇ ಸ್ಥಾನಕ್ಕೆ ಬರ್ತಾರಾ ಇಲ್ವಾ ಅಂತ ಕಮೆಂಟ್ ಮಾಡಿ. ಹಾಗೆ ಚಾನಲ್ ಯಾರು ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ